ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಶಾಸಕಾಂಗ ಪಕ್ಷದ ಸಭೆ ಮುಚ್ಚಿದ ಬಾಗಿಲುಗಳಲ್ಲಿ ನಡೆಯುತ್ತೆ. ಯಾರು ವಿಡಿಯೋ ರೆಕಾರ್ಡ್ ಮಾಡೋದಿಲ್ಲ. ಅಲ್ಲಿ ಏನಾಯಿತು ಅನ್ನುವ ಮಾಹಿತಿ ಶಾಸಕರುಗಳ ಮೂಲಕವೇ ಹೊರಗೆ ಬರಬೇಕಷ್ಟೆ. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಬಂದ ಮಾಹಿತಿ ಆಶ್ಚರ್ಯಕರ, ಆಘಾತಕರ. ಶಾಸಕರುಗಳು ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆಯಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರ ವಿಚಾರಕ್ಕೆ ಶಾಸಕರುಗಳ ಮಧ್ಯೆ ಜೋರು ಗಲಾಟೆಯಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ವಿರುದ್ಧ ಶಾಸಕ ನಾರಾಯಣಸ್ವಾಮಿ ದೂರಿದ್ರು. ಈ ವಿಷಯದ ಗಲಾಟೆ ಶಾಸಕ ನಾರಾಯಣಸ್ವಾಮಿ ಅವರಿಗೂ ಟಿ.ಡಿ. ರಾಜೇಗೌಡರಿಗೂ ಗಲಾಟೆಯಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಆಗಿರೋದಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಭೂಮಿಯ ವಿಚಾರಕ್ಕೆ ಮತ್ತೆ ನಾರಾಯಣಸ್ವಾಮಿ ಅವರಿಗೆ ನೋಟಿಸ್ ಕೊಡ್ತಿದ್ದಾರಂತೆ. ನೋಟಿಸಿಗೆ ಕೊಟ್ಟ ಉತ್ತರಗಳನ್ನು ಪರಿಗಣನೆ ಮಾಡ್ತಿಲ್ವಂತೆ. ನನಗೆ ಹಿಂಗಾದ್ರೆ ಜನಸಾಮಾನ್ಯರ ಕಥೆ ಏನು ಅಂತ ನಾರಾಯಣಸ್ವಾಮಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಶ್ನೆ ಎತ್ತಿದರು. ತಕ್ಷಣ ರಾಜೇಂದ್ರ ಕಟಾರಿಯಾನನ್ನ ಟ್ರಾನ್ಸ್ಫರ್ ಮಾಡಿ ಏಕವಚನದಲ್ಲೇ ಕಟಾರಿಯಾ ವಿರುದ್ಧ ಮಾತನಾಡಿದ್ರು ಶಾಸಕ ನಾರಾಯಣಸ್ವಾಮಿ. ರಾಜೇಂದ್ರ ಕಟಾರಿಯಾ ಪರವಾಗಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಪರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ಒಳ್ಳೆ ಅಧಿಕಾರಿ ಅವರು ಅಂತ. ಆಗ ಶೃಂಗೇರಿ ಶಾಸಕ ರಾಜೇಗೌಡರು ಕೂಡ ತುಂಬಾ ಒಳ್ಳೆ ಅಧಿಕಾರಿ ರಾಜೇಂದ್ರ ಕಟಾರಿಯಾ ಅಂದ್ರಂತೆ. ಸಿಟ್ಟಿಗೆದ್ದ ಶಾಸಕ ನಾರಾಯಣಸ್ವಾಮಿ ಶೃಂಗೇರಿ ಶಾಸಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದ್ರಂತೆ. ಮಾತಿಗೆ ಮಾತು ಬೆಳೆದಾಗ ರಾಜೇಗೌಡರು ಹಿಂದ್ಗಡೆ ಸೀಟ್ನಲ್ಲಿ ಕೂತಿದ್ರಂತೆ. ನಾರಾಯಣಸ್ವಾಮಿ ಅವರು ಮುಂದಿನ ಸೀಟಲ್ಲಿದ್ರು. ಎದ್ದು ಹೊಡೆಯೋದಕ್ಕೆ ಹೋಗಿದ್ದಾರೆ. ಎದ್ದು ಹೊಡೆಯೋದಕ್ಕೆ ಹೋಗಿದ್ದಾರೆ. ಉಳಿದ ಶಾಸಕರು ಇಬ್ಬರನ್ನು ಹಿಡ್ಕೊಂಡು ಸಮಾಧಾನ ಮಾಡಿದ್ದಾರೆ.
ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರಿಗೂ ಶೃಂಗೇರಿ ಶಾಸಕ ರಾಜೇಗೌಡರಿಗೂ ಗಲಾಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.